ಮಕ್ಕಳೇ, ಇವತ್ತು ನಿಮಗೆ ಯಶೋಧರೆ ಎಂಬ ಪಾಠವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊನ್ನೆ ನಾ ಏನು ಹೇಳಿದೆ ನಿಮಗೆ, ಏನು ಹೇಳಿದ್ದೆ, ಕೃತಿಕಾರ ಪರಿಚಯ ಮತ್ತು ಪೂರ್ವಕಥೆಯನ್ನು ಹೇಳಿದ್ದೆ. ಇವತ್ತು ಏನು ಮಾಡೋಣ, ಪದಗಳ ಅರ್ಥವನ್ನು ನೋಡೋಣ. ಆನ್ಮ ಮೀನ್ಸ್ ಒಡೆಯ ಅಥವಾ ಸ್ವಾಮಿ. ಆನ್ಮ ಅಂದರೆ ಒಡೆಯ, ಸ್ವಾಮಿ, ರಾಜ, ಪ್ರಭು, ದೊರೆ, ಇವೆಲ್ಲ ಶಬ್ದಗಳು ಆಗ್ತಾವೆ. ಆಶಿಸು ಮೀನ್ಸ್ ಬಯಸು. ಆಶಿಸು ಅಂದ್ರೇನು? ಬಯಸುವುದು. ನೀವು ಈಗೆಲ್ಲ ಬಯಸ್ತೀರಿ, ನಾ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಹಂಗಾಗಬೇಕು, ಹಿಂಗಾಗಬೇಕು, ಅದಕ್ಕೆ ಅಂತೀರ ಆಶಿಸು. ಉದ್ಗಾತ್ರ ಮೀನ್ಸ್ ಋತ್ವಿಜ. ಯಜ್ಞದಲ್ಲಿ ಸಾಮಗಾನವನ್ನು ಹಾಡುವವನು. ಉದ್ಗಾತ್ರ ಅಂದ್ರೇನು? ಋತ್ವಿಜ. ಯಜ್ಞದಲ್ಲಿ ಸಾಮಗಾನವನ್ನು ಹಾಡುವವನು ನಾವೇನಂತೀವಿ ಅಂದ್ರೆ ಮಂತ್ರವನ್ನು ಏನು ಮಾಡೋದು, ಸಾಮಗಾನವನ್ನಾಗಿ ಪಡಿಸುವವನು. ಎನಿತು ಮೀನ್ಸ್ ಎಷ್ಟು. ಎನಿತು ಅಂದ್ರೇನು? ಎಷ್ಟು. ಎಸಗಲಿ ಆಶೀರ್ವದಿಸಲಿ. ಎಸಗಲಿ ಅಂದರೆ ಆಶೀರ್ವದಿಸಲಿ. ಕವಿ ಮೀನ್ಸ್ ಆವರಿಸು ಅಥವಾ ಮುತ್ತು ಅಂತದ್ದು. ಕವಿ ಅಂದ್ರೇನು? ಎರಡು ಕವಿ ಆಗ್ತದೆ. ಒಂದು ಇಲ್ಲಿ ಆವರಿಸಿದು ಆಗ್ತದೆ, ಇನ್ನೊಂದು ಕವಿ ಅಂದ್ರೇನು? ಪೋಯಟ್ ಅಂದ್ರೆ ಕವಿ, ಕವನಗಳನ್ನು ಬರೆಯೋರಿಗೆ ನಾವೇಂತೀವಿ ಕವಿ ಅಂತೀವಿ. ಆದರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಆವರಿಸು ಅಥವಾ ಮುತ್ತು. ಕಾನನ ಅಂದ್ರೆ ಕಾಡು, ಅರಣ್ಯ, ವನ ಅಂತ ಆಗ್ತದೆ. ನಿಮ್ಗೆ ರಗಡ್ ಸಲ ಬಂದದ ಇದು ಶಬ್ದ. ಚೇತನ ಅಂದ್ರೆ ಶಕ್ತಿ ಅಥವಾ ಚೈತನ್ಯ. ಚೇತನ ಅಂದ್ರೆ ಶಕ್ತಿ ಅಥವಾ ಚೈತನ್ಯ. ಅಂದ್ರೆ ಏನು ಬಿಡಯಪ್ಪ, ಶಕ್ತಿನೇ ಇಲ್ಲಂಗೆ ಆಗೈತಿ, ಅದಕ್ಕಿಂತರ ಚೇತನ, ಶಕ್ತಿ, ಚೈತನ್ಯ. ತರಗು ಮೀನ್ಸ್ ಕುಂದುವಿಕೆ. ತರಗು ಅಂದ್ರೇನು? ಕುಂದುವಿಕೆ ಅಂದ್ರೆ ಕುಂದುದು ಅಂದ್ರೆ ನಮ್ದೆಲ್ಲ ಉಲ್ಲಾಸ ಅಥವಾ ಸಂತೋಷ ಕುಂದುದಕ್ಕೆ ನಾವೇನಂತೀವಿ ಕುಂದುವಿಕೆ. ಇರುಳು ಅಂದ್ರೆ ರಾತ್ರಿ. ಇರುಳು ಅಂದ್ರೆ ರಾತ್ರಿ, ಹಗಲು. ಇದು ಅಪೋಸಿಟ್ಗಳು ಏನಾಗ್ತದೆ, ಹಗಲು, ರಾತ್ರಿ. ತುಡುಕಿ ಮೀನ್ಸ್ ಕಸಿದುಕೊಂಡು, ಕಿತ್ತುಕೊಳ್ಳು. ತುಡುಕಿ ಅಂದ್ರೆ ಕಸಿದುಕೊಂಡು ಅಥವಾ ಕಿತ್ತುಕೊಳ್ಳು. ತೊಳಲು ಚಿಂತೆ ಮಾಡು ಅಥವಾ ಶ್ರಮ ಪಡು. ತೊಳಲು ಅಂದ್ರೇನು? ಚಿಂತೆ ಮಾಡುವುದು ಅಥವಾ ಶ್ರಮ ಪಡುವುದು. ಪರಿಪಾಲಿಸು ಮೀನ್ಸ್ ರಕ್ಷಣೆ ಮಾಡು. ಪರಿಪಾಲಿಸು ಅಂದ್ರೇನು? ರಕ್ಷಣೆ ಮಾಡು, ಅದಕ್ಕೆ ಅಂತಾರೆ ಪರಿಪಾಲಿಸು ಅಂತ ಕರೀತಾರ. ಕಾಪಾಡು, ಸಲಹು ಅಂತ ಅರ್ಥ. ಬೇಹು ಮೀನ್ಸ್ ಗುಪ್ತಚಾರ. ಬೇಹು ಅಂದ್ರೆ ಗುಪ್ತಾಚಾರ. ಅಂದ್ರೆ ಎಲ್ಲ ಕಡೆನೂ ಏನಾಗ್ತಿದ್ರು, ಬೇಹುಗಾರರು ಇರ್ತಿದ್ರು. ಅದಕ್ಕೆ ಅಂದ್ರೆ ಬೇರೆ ಬೇರೆ ವೇಷದಲ್ಲಿ ಅವ್ರು ಏನು ಮಾಡೋದು, ಒಂದು ಕಡೆ ಹೋಗಿ ಜಸ್ಟ್ ಅವ್ರು ಏನು ಮಾಡೋದು, CID ಇದ್ದಂಗೆ. ಅದಕ್ಕೆ ಅಂತಾರ ಬೇಹುಗಾರ. ಮಂಕು ಮೀನ್ಸ್ ಭ್ರಾಂತಿ. ಮಂಕು ಅಂದ್ರೇನು? ಭ್ರಾಂತಿ ಅಂದ್ರೆ ಒಂಥರ ಹುಚ್ಚಿದ್ರಗತೆ ಆಗೋದು, ಮಂಗಾಗಿ ಕೂತ್ಬಿಡೋದು, ಅದಕ್ಕೆ ಅಂತಾರ ಮಂಕು. ವಿನೋದ, ಹಾಸ್ಯ ಅಥವಾ ಉತ್ಸುಕತೆ. ವಿನೋದ ಅಂದ್ರೇನು? ಹಾಸ್ಯ ಅಥವಾ ಉತ್ಸುಕತೆ ನಾವೇನಂತೀವಿ ವಿನೋದ ಅಂತ ಕರಿತೀವಿ. ವೃಂದ ಅಂದ್ರೇನು? ಸಮೂಹ ಅಥವಾ ಗುಂಪು. ವೃಂದ ಅಂದ್ರೇನು? ಸಮೂಹ ಅಥವಾ ಗುಂಪಿ ನಾವೇನಂತೀವಿ ವೃಂದ. ಸಂದೇಹ ಮೀನ್ಸ್ ಅನುಮಾನ. ಸಂದೇಹ ಅಂದ್ರೆ ಅನುಮಾನ. ಅನುಮಾನ ಪಡೋದಕ್ಕೆ ನಾವೇನಂತೀವಿ ಸಂದೇಹ. ಸತಿ ಅಂದ್ರೆ ಹೆಂಡತಿ, ಪತ್ನಿ, ಅರ್ಧಾಂಗಿ ಅಂತ ಹೇಳಿ ಅರ್ಥ. ಸಲಹು ಮೀನ್ಸ್ ಕಾಪಾಡು. ಸಲಹು ಅಂದ್ರೆ ಕಾಪಾಡು ಅಂದ್ರೆ ರಕ್ಷಿಸುವುದು. ನಿಮ್ಮನ್ನೆಲ್ಲ ಯಾರು ಸಲಹುತ್ತಾರಪ್ಪ ಅಂದ್ರೆ ನಿಮ್ಮ ತಂದೆ ತಾಯಿಯರು ಸಲಹುತ್ತಾರೆ. ಸುತೆ ಅಂದ್ರೆ ಮಗಳು. ಸುತೆ ಅಂದ್ರೆ ಮಗಳಿಗೆ ನಾವೇನಂತೀವಿ ಸುತೆ. ಸುತ ಅಂದ್ರೆ ಮಗ, ಸುತೆ ಅಂದ್ರೆ ಮಗಳು. ಹವನ, ಹೋಮ ಅಥವಾ ಯಜ್ಞ. ಹವನ ಅಂದ್ರೇನು? ಹೋಮ ಮಾಡೋದು, ಯಜ್ಞ ಮಾಡೋಕೆ ನಾವೇನಂತೀವಿ ಹವನ. ಹಸುಳೆ ಅಂದ್ರೆ ಮಗು. ಹಸುಳೆ ಮಗು ಅಂತ ಹೇಳಿ ಕರೀತಾರೆ.